ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡುವ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ಸಂಪೂರ್ಣವಾಗಿ ವಿವರಣೆಯನ್ನು ತಿಳಿತಾ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕಲಿತಾ ಹೋಗುವ. ಆವಾಗ ನಮಗೆ ಸಾಧಾರಣ ಒಂದು ಇತಿಹಾಸದ ಎಲ್ಲ ವಿಚಾರಗಳು ಕವರ್ ಮಾಡಿದ ರೀತಿಯಲ್ಲಿ ಆಗ್ತದೆ. ಇಲ್ಲಿ 2023ರ ಪ್ರಶ್ನೆ ಪತ್ರಿಕೆ ಇದೆ, ಹಾಗೆಯೇ 2022ರ ಪ್ರಶ್ನೆ ಪತ್ರಿಕೆ ಇದೆ. 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ. ಅದೇ ರೀತಿ 2023ರಲ್ಲೂ ಕೂಡ ಯಾವ ರೀತಿ ಪ್ರಶ್ನೆ ಬಂದಿದೆ ಅಂತ ನೋಡಿಕೊಂಡು ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ಮೊದಲಿಗೆ ಅಭ್ಯಾಸವನ್ನು ಮಾಡುವ. ಯಾಕಂದರೆ ಅದು ಒಂದು ರೀತಿಯ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ನಾವು ಪ್ರಾಮುಖ್ಯತೆ ಹೆಚ್ಚು ಕೊಡಬೇಕು. ಇಲ್ಲಿ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ 2022ರಲ್ಲಿ 5 ಅಂಕಕ್ಕೆ ಯಾವುದೆಲ್ಲ ಬಂದಿದೆ ನೋಡುವ. ಋಗ್ವೇದದ ರಾಜಕೀಯ ವ್ಯವಸ್ಥೆಯನ್ನು ಕೇಳಿದ್ದಾರೆ, ಹರ್ಷವರ್ಧನನ ಬಗ್ಗೆ ಬರೀಲಿಕ್ಕೆ, ರಾಮಾನುಜಾಚಾರ್ಯರ ಬಗ್ಗೆ ಬರೀಲಿಕ್ಕೆ, ನಾಯನಾರರ ಬಗ್ಗೆ ಬರೀಲಿಕ್ಕೆ, ಇಬ್ರಾಹಿಂ ಲೋಧಿಯವರ ಬಗ್ಗೆ ಬರೀಲಿಕ್ಕೆ, ಸೂಫಿ ಪಂಥದ ಬಗ್ಗೆ ಬರೀಲಿಕ್ಕೆ. ಒಟ್ಟು 6 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಾವು 4ಕ್ಕೆ ಮಾತ್ರ ಉತ್ತರವನ್ನು ಬರೆದರೆ ಆಯಿತು. ಇಂಥ 5 ಅಂಕದ ಪ್ರಶ್ನೆ ಆಯಿತು. 10 ಅಂಕದ ಪ್ರಶ್ನೆಯನ್ನು ನೋಡಿದರೆ ಸಿಂಧೂ ಕಣಿವೆ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ನಿಮ್ಮಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇರ್ಬೋದು, ಈ ಸಿಂಧೂ ಕಣಿವೆ ಹರಪ್ಪ ನಾಗರಿಕತೆ, ಸಿಂಧೂ ಮತ್ತು ಹರಪ್ಪ ನಾಗರಿಕತೆಯ ಒಂದೇ ಎನ್ನುವಂಥದ್ದು. ಇದೆರಡೂ ಒಂದೇ. ಯಾಕಂದರೆ ಸಿಂಧೂ ಕಣಿವೆಯ ಬದಿಯಲ್ಲಿಯೇ ಹರಪ್ಪ, ಮೊಹೆಂಜೋದಾರ ಎನ್ನುವಂತಹ ಪಟ್ಟಣ ಎನ್ನುವಂಥ ಊರು ಇತ್ತು. ಆ ಒಂದು ಕಣಿವೆಯ ಬದಿಯಲ್ಲಿಯೇ ಆ ಊರು ಇದ್ದುದರಿಂದ ಎಲ್ಲರೂ ಅದನ್ನು ಯಾವ ರೀತಿಯಾಗಿ ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಸಿಂಧೂ ಕಣಿವೆಯ ನಾಗರಿಕತೆಯ ನಗರ ಯೋಜನೆ ಎನ್ನುವಂಥದ್ದೇ ವಿವರಿಸುವಂಥದ್ದು. ಸಿಂಧೂ ಕಣಿವೆ ನಾಗರಿಕತೆಯ ನಗರ ಯೋಜನೆ ಅಂತ ನಾವು ವಿವರಿಸುವಂಥದ್ದು ಈ ಹರಪ್ಪ ಮೊಹೆಂಜೋದಾರವನ್ನೇ ನಾವು ವಿವರಿಸಬೇಕಾಗಿರುವಂಥದ್ದು. ಇನ್ನು ಈಜಿಪ್ಟ್ ಎನ್ನುವಂಥದ್ದು ಸೇರ್ತದೆ ಅದಕ್ಕೆ? ಇಲ್ಲ, ಈಜಿಪ್ಟ್ ಎನ್ನುವಂತಹದ್ದು ಬೇರೆ ಒಂದು ವಿಷಯಕ್ಕೆ ಬರ್ತದೆ. ಈಜಿಪ್ಟ್ ನಾಗರಿಕತೆ ಇರ್ಬೋದು, ಅದು ಪ್ರತ್ಯೇಕವಾದಂಥ ವಿಚಾರ. ನಳಂದ ವಿಶ್ವವಿದ್ಯಾನಿಲಯದ ಕುರಿತು ಟಿಪ್ಪಣಿ ಬರೆಯಿರಿ. ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಬರಿತಾ ಹೋಗಬೇಕು. ಗೌತಮಿಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಚೋಳರ ರಾಜಕೀಯ ವ್ಯವಸ್ಥೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಅಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಇದು 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು. ಒಟ್ಟು 5 ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು 3ಕ್ಕೆ ಮಾತ್ರ ಉತ್ತರವನ್ನು ಬರೆದ್ರೆ ಆಯಿತು. ಅದರಿಂದ ನೀವು ಸರಿಯಾಗಿ ಕಲ್ತಿರುವಂತಹ ಉತ್ತರದ ಪ್ರಶ್ನೆಯನ್ನೇ ನೀವು ಆಯ್ಕೆ ಮಾಡಿಕೊಳ್ಳಿ. ಸ್ವಲ್ಪ ಗೊತ್ತಿರೋದನ್ನು ನೀವು ಆಪ್ಷನ್ನಿಗೆ ಬಿಟ್ಟರೆ ಆಯಿತು. ಉಳಿದಂತಹ 3 ಯಾವುದನ್ನು ನೀವು ಸರಿಯಾಗಿ ಇದರಲ್ಲಿ ಕಲ್ತುಕೊಂಡಿದ್ದೀರಾ ಅದನ್ನೇ ಆಯ್ಕೆ ಮಾಡಿಕೊಂಡು ಬರೆಯಿರಿ. ವಿಭಾಗ C 15 ಅಂಕದ ಪ್ರಶ್ನೆಗಳು. 15 ಅಂಕದ ಪ್ರಶ್ನೆಗಳಿಗೆ ಅವರು 4 ಪ್ರಶ್ನೆಯನ್ನು ಕೊಡ್ತಾರೆ. ನಾವು 2ಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು. ಯಾವುದೆಲ್ಲ ಬಂದಿದೆ? ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ, ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು. ಅಶೋಕನ ಧಾರ್ಮಿಕ ನೀತಿ. ಅಶೋಕನ ಬಗ್ಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಾದರೂ ಅಶೋಕನ ಬಗ್ಗೆ ಕೇಳ್ತಾರೆ. ಅದು 5 ಅಂಕಕ್ಕೆ ಇರ್ಬೋದು, 10 ಅಂಕಕ್ಕೆ ಇರ್ಬೋದು, 15 ಅಂಕಕ್ಕೂ ಇರ್ಬೋದು. ಅಶೋಕನ ಸಾಧನೆ ಅಥವಾ ಅಶೋಕನ ಧಾರ್ಮಿಕ ನೀತಿ, ಒಟ್ಟಿನಲ್ಲಿ ರಾಜ ಅಶೋಕನ ಬಗ್ಗೆ ಕೇಳ್ತಾರೆ. ಆದ್ದರಿಂದ ಅಶೋಕನ ಒಂದು ವಿಚಾರ, ಅವನ ಆಡಳಿತ ರೀತಿ ಎಲ್ಲ ಕೂಡ ಒಂದು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಸವಣ್ಣನವರದ್ದು, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಕೂಡ ಹಾಗೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಫಿರೋಜ್ ಶಾ ತುಘಲಕ್ನ ಆಡಳಿತ ಸುಧಾರಣೆ. ಈ 4ರಲ್ಲಿ 2 ಸರಿಯಾಗಿ ಎಲ್ಲ ಪಾಯಿಂಟ್ಸ್ಗಳು ಬರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬರೆಯಿರಿ. ಇನ್ನು 2023ರ ಪ್ರಶ್ನೆ ಪತ್ರಿಕೆಗೆ ಬರುವ. ಇದರಲ್ಲಿ ನಾವು ನೋಡಿದರೆ 5 ಅಂಕದ ಪ್ರಶ್ನೆ ಯಾವುದು ಬಂದಿದೆ? ನವಶಿಲಾಯುಗದ ಬಗ್ಗೆ ಕೇಳಿದ್ದಾರೆ, ಸಾಮವೇದದ ಬಗ್ಗೆ ಕೇಳಿದ್ದಾರೆ, ಮಹಾಜನಪದಗಳು ಕೇಳಿದ್ದಾರೆ, ಮಂಗೋಲ್ ಆಕ್ರಮಣದ ಬಗ್ಗೆ ಕೇಳಿದ್ದಾರೆ, ರಾಮಾನುಜಾಚಾರ್ಯರ ಬಗ್ಗೆ ಕೇಳಿದ್ದಾರೆ, ತಲಕಾಡಿನ ಬಗ್ಗೆ ಕೇಳಿದ್ದಾರೆ. ಈ 5 ಅಂಕದ ಪ್ರಶ್ನೆಯನ್ನು ನೀವು ನೋಡಿದಾಗ 2022ರಲ್ಲಿ ಮತ್ತು 2023ರಲ್ಲಿ ಹೋಲಿಕೆ ಮಾಡಿದಾಗ ರಾಮಾನುಜಾಚಾರ್ಯರು ಎನ್ನುವಂತಹ ಪ್ರಶ್ನೆಯನ್ನು ಅವರು
ಕಳೆದ ವರ್ಷ 2022ನೇ ವರ್ಷದಲ್ಲೂ ಕೂಡ ಕೊಟ್ಟಿದ್ದಾರೆ, 2023ರಲ್ಲೂ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ನಿಮಗೆ ಗೊತ್ತಾಗಬೇಕು ರಾಮಾನುಜಾಚಾರ್ಯರ ಬಗ್ಗೆ ನೀವು ಓದ್ಕೊಳ್ಳೇಬೇಕು ಅಂತ. ಅದಾದ ನಂತರ 10 ಅಂಕದ ಪ್ರಶ್ನೆಯಲ್ಲಿ ನೋಡುವ. ಆಳ್ವರರ ಕೊಡುಗೆಗಳನ್ನು ವಿವರಿಸಿ. ಅಶೋಕನ ಧರ್ಮ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪರೀಕ್ಷಿಸಿ. ರಜಪೂತರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚಿಸಿ. 3ನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ವರ್ಣಿಸಿ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಚೋಳರ ಕೊಡುಗೆಗಳನ್ನು ಸ್ಪಷ್ಟಪಡಿಸಿ. ಒಟ್ಟು 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಾವು 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ನೀವು ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದಾಗ ಇಲ್ಲಿ ನೀವು ಕಂಡುಕೊಂಡಂತಹ ಪ್ರಶ್ನೆ ಅಂದರೆ ಅಶೋಕನ ಜೀವನವನ್ನು ಇಲ್ಲಿ 10 ಅಂಕಕ್ಕೆ ಕೇಳಿದ್ದಾರೆ. 2022ರಲ್ಲಿ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅಶೋಕನ ಧಾರ್ಮಿಕ ನೀತಿ. 2023ರಲ್ಲಿ ಅಶೋಕನ ಧರ್ಮ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಹಾಗೆ ನಿಮಗೀಗ ಏನು ಗೊತ್ತಾಯಿತು, 2 ವರ್ಷ ಕೂಡ ಅಶೋಕ ರಾಜರ ಬಗ್ಗೆ ಕೇಳಿದ್ದಾರೆ. ಆದ್ದರಿಂದ ಅದನ್ನು ಓದ್ಕೊಳ್ಳೇಬೇಕು, ಸರಿಯಾಗಿ ಓದ್ಕೊಳ್ಬೇಕು ಎನ್ನುವಂಥದ್ದು. ಇನ್ನು ಚೋಳರ ಆಡಳಿತವನ್ನು ನೋಡಿದರೆ 2022ರಲ್ಲಿ ಅದನ್ನು 10 ಅಂಕಕ್ಕೆ ಕೇಳಿದ್ದಾರೆ. ನೋಡಿ, ಚೋಳರ ರಾಜಕೀಯ ವ್ಯವಸ್ಥೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ 10 ಅಂಕಕ್ಕೆ ನಮಗೆ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪ. ಇಲ್ಲಿ ನೋಡಿ ಸ್ವಲ್ಪ ನಮಗೆ ಉಲ್ಟ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ರಾಜಕೀಯ ವ್ಯವಸ್ಥೆ, ಚೋಳರ ರಾಜಕೀಯ ವ್ಯವಸ್ಥೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಅದನ್ನೇ 2023ರಲ್ಲಿ ಏನು ಮಾಡಿದ್ದಾರೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಚೋಳರ ಕೊಡುಗೆ ಅಂತ ಕೇಳಿದ್ದಾರೆ. ಅದರಿಂದ ಈಗ ನಿಮಗೇನು ಗೊತ್ತಾಗ್ತದೆ, ಚೋಳರ ಬಗ್ಗೆ ನಾವು ಕಲಿಬೇಕು. ಚೋಳರ ಆಡಳಿತ ವ್ಯವಸ್ಥೆ, ಅವರ ಕಲೆ ವಾಸ್ತುಶಿಲ್ಪ, ಅವರ ರಾಜಕೀಯ ವ್ಯವಸ್ಥೆ ಎಲ್ಲವನ್ನು ಕೂಡ ಕಲಿಬೇಕು. ಚೋಳರ ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿ ಅವರೇನೆಲ್ಲ ಕೊಟ್ಟಿದ್ದಾರೆ, ವಾಸ್ತುಶಿಲ್ಪ ಕಲೆ, ಅವರ ರಾಜಕೀಯ ವ್ಯವಸ್ಥೆ, ಅವರ ಆರ್ಥಿಕ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಎಲ್ಲವನ್ನು ಕೂಡ ನಾವು ಓದ್ಕೊಳ್ಬೇಕು. ಇನ್ನು 15 ಅಂಕದ ಪ್ರಶ್ನೆಗಳಲ್ಲಿ ನಾವು ನೋಡಿದರೆ ಕುತುಬ್ ಉದ್ ಬಿನ್ ಐಬಕ್ ಅವರ ಜೀವನ ಮತ್ತು ಸಾಧನೆಗಳನ್ನು ಚರ್ಚಿಸಿ. ಮಹಮ್ಮದ್ ಬಿನ್ ತುಗ್ಲಕ್ನ ವ್ಯಕ್ತಿತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ. ವೇದಕಾಲದ ಸಾಮಾಜಿಕ ಆರ್ಥಿಕ ಜೀವನವನ್ನು ಚರ್ಚಿಸಿ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಎನ್ನುವಂಥದ್ದು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಿಲ್ಲ, ಆದರೆ ನಮಗೆ ಒಂದು ಗೊತ್ತಾಗಬೇಕು. ಇಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನ ವ್ಯಕ್ತಿತ್ವ ಹಾಗೆ ಫಿರೋಜ್ ಶಾ ತುಗ್ಲಕ್ನ ಆಡಳಿತ, ಇದು ಒಂದೇ ಘಟಕದಲ್ಲಿರುವಂತಹ ಪ್ರಶ್ನೆಯನ್ನು ಅವರು 2 ವರ್ಷ ಕೂಡ ಬೇರೆ ಬೇರೆಯಾಗಿ ಕೇಳಿದ್ದಾರೆ. ನೋಡಿ, ಬ್ಲಾಕ್ 4ರಲ್ಲಿ ಬರುವಂಥದ್ದು ಮುಖ್ಯವಾದಂತಹ ಪ್ರಶ್ನೆಗಳು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆ, ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ, ಫಿರೋಜ್ ಶಾ ತುಗ್ಲಕ್ನ ಆಡಳಿತ. 3 ರಾಜರ ಒಂದು ಆಡಳಿತ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. 1 ವರ್ಷ ಅವರೇನು ಮಾಡಿದ್ದಾರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತವನ್ನು ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲ, ಮಹಮ್ಮದ್ ಬಿನ್ ತುಗ್ಲಕ್. 2023ರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ಕರವರ ವ್ಯಕ್ತಿತ್ವವನ್ನು ಕೇಳಿದ್ದಾರೆ. ಮತ್ತು 2022ರಲ್ಲಿ ಅವರು ಯಾವುದನ್ನು ಕೇಳಿದ್ದಾರೆ, ಫಿರೋಜ್ ಶಾ ತುಗ್ಲಕ್ನ ಆಡಳಿತ ಕೇಳಿದ್ದಾರೆ. ನೋಡಿ, ಫಿರೋಜ್ ಶಾ ತುಗ್ಲಕ್ನ ಆಡಳಿತ, ಒಂದು ಬಾರಿ ಮಹಮ್ಮದ್ ಬಿನ್ ತುಗ್ಲಕ್ರ ಆಡಳಿತ, ಮತ್ತೊಂದು ಬಾರಿ ಫಿರೋಜ್ ಶಾ ತುಗ್ಲಕ್ನ ಆಡಳಿತ. ಹಾಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 2021ರ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಯನ್ನು ಕೇಳಿದ್ದಾರೆ. ಆದ್ದರಿಂದ ಈ 3 ರಾಜರ ಆಡಳಿತ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಅಂತ ನಿಮಗೆ ಗೊತ್ತಾಗಬೇಕು. ಆದ್ದರಿಂದ ನಾವು ಎಲ್ಲವನ್ನು ಕೂಡ ಅದರ ವಿವರಣೆಯ ಸಮೇತ ಕಲಿತಾ ಹೋಗುವ. ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಯನ್ನು ನೋಡ್ತಾ ಹೋಗುವ. ಇಲ್ಲಿ ಇತಿಹಾಸದ ವ್ಯಾಪ್ತಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಆದರೆ 2023ರಲ್ಲೂ ಕೂಡ ಕೇಳಲಿಲ್ಲ, 2022ರ ವರ್ಷದಲ್ಲಿಯೂ ಕೂಡ ಇತಿಹಾಸದ ವ್ಯಾಪ್ತಿಯನ್ನು ಕೇಳಲಿಲ್ಲ. ಆದರೆ ಅದಕ್ಕಿಂತ ಮೊದಲಿನ ವರ್ಷ ನಮಗೆ ಇತಿಹಾಸದ ವ್ಯಾಪ್ತಿಯನ್ನು ಕೇಳಿದ್ದಾರೆ. ಆದ್ದರಿಂದ ಈ ವರ್ಷ ಕೇಳ್ಬೋದು ಎನ್ನುವಂಥ ಒಂದು ವಿಚಾರವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು. ಅದನ್ನು ಒಮ್ಮೆ
ಪಾಯಿಂಟ್ಸನ್ನು ನೋಡುವ. ಇತಿಹಾಸದ ವ್ಯಾಪ್ತಿಯಲ್ಲಿ ಏನೆಲ್ಲ ಬರ್ತದೆ ಎನ್ನುವಂಥದ್ದು. ಇತಿಹಾಸದ ವ್ಯಾಪ್ತಿ ಅಂದರೆ ಅದು ಎಷ್ಟೆಲ್ಲ ಅಧ್ಯಯನವನ್ನು ಮಾಡ್ತದೆ ಎನ್ನುವಂತಹ ವಿಚಾರವನ್ನು ನಮಗೆ ಗೊತ್ತಾಗುವಂಥದ್ದು. ಅಂದರೆ ಅದರ ವ್ಯಾಪ್ತಿ, ಇತಿಹಾಸದ ಬಗ್ಗೆ ಅದರ ವ್ಯಾಪ್ತಿ ಎಷ್ಟು ವಿಸ್ತಾರವಾಗಿದೆ, ಯಾವ ವಿಚಾರಗಳನ್ನು ಒಳಗೊಂಡಿದೆ, ಹೊಸ ಹೊಸ ವಿಷಯಗಳು ಇದರಲ್ಲಿ ಏನು ಒಳಗೊಂಡಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು. ಒಂದು ವಾಸ್ತವಿಕ ವಿಷಯವನ್ನು ತಿಳಿಸ್ತದೆ. ಈಗ ಏನು ವಾಸ್ತವವಾಗಿ ಏನೆಲ್ಲ ಆಗಿದೆ ಅದನ್ನು ನಮಗೆ ತಿಳಿಸ್ಕೊಡ್ತದೆ. ಒಂದು ವಾಸ್ತವಿಕ ವಿಷಯ ಆಗಿದೆ ಅದು ವೈಜ್ಞಾನಿಕ ಆಗಿರ್ತದೆ, ಕೆಲವೊಮ್ಮೆ ಕಾಲ್ಪನಿಕ. ಈಗ ಇತಿಹಾಸದಲ್ಲಿ ಕೆಲವು ರಾಜರು ಇದ್ದಾರೆ ಅಂತ ನಮಗೆ ತಿಳಿಸ್ತಾರೆ, ಅದು ವೈಜ್ಞಾನಿಕವಾಗಿ ನಮಗೆ ಅದನ್ನು ತಿಳಿಸ್ತಾರೆ. ಆದರೆ ಕೆಲವೊಂದು ರಾಜರ ಒಂದು ಆಡಳಿತ ಆಗಿರ್ಬೋದು, ಅವರ ಒಂದು ರೀತಿ ನೀತಿಗಳನ್ನು ಊಹೆ ಮಾಡಿ ಅಥವಾ ಕಾಲ್ಪನಿಕವಾಗಿ ವಿವರಿಸಿದಂಥ ಉದಾಹರಣೆಗಳು ಕೂಡ ಇದೆ. ಆದ್ದರಿಂದ ಇತಿಹಾಸದ ವ್ಯಾಪ್ತಿ ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ ಕೂಡ ಆಗಿದೆ. ಇತಿಹಾಸ ಎನ್ನುವಂಥದ್ದು ಕಲಾತ್ಮಕ ವಿಷಯಗಳ ಅಧ್ಯಯನ. ಅದರಲ್ಲಿ ಸಂಪೂರ್ಣ ಕಲೆಗೆ ಸಂಬಂಧಪಟ್ಟಂಥ ಅಧ್ಯಯನ ಇದೆ. ಈಗ ಬೇರೆ ಬೇರೆ ದೇವಸ್ಥಾನಗಳ ಕೆತ್ತನೆಗಳು, ಅಲ್ಲಿನ ಸಂಸ್ಕೃತಿಗಳು, ಅಲ್ಲಿನ ವಾಸ್ತುಶಿಲ್ಪಗಳೆಲ್ಲ ನಾವು ನೋಡಿದರೆ ಅದೊಂದು ಕಲಾತ್ಮಕ ವಿಷಯಗಳ ಅಧ್ಯಯನ. ಇತಿಹಾಸದ ವ್ಯಾಪ್ತಿ ಒಂದು ವಾಸ್ತವಿಕ ವಿಷಯ, ವೈಜ್ಞಾನಿಕ ಅಲ್ಲವೇ ಕಾಲ್ಪನಿಕ ವಿಷಯ, ಕಲಾತ್ಮಕ ವಿಷಯಗಳ ಅಧ್ಯಯನ, ಕೇವಲ ಘಟನೆಯನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ, ವಿಶ್ಲೇಷಣೆ ಮಾಡ್ತದೆ. ಅದು ನಮಗೆ ವಿಮರ್ಶೆ ಮಾಡ್ತದೆ, ವಿಶ್ಲೇಷಣೆ ಮಾಡ್ತದೆ. ಹಾಗೆ ನಮಗೆ ಅದು ಘಟನೆಗಳ ಬಗ್ಗೆ ತಿಳಿಸ್ಕೊಡ್ತದೆ, ಗತಕಾಲದ ಇತಿಹಾಸದ ಮೂಲವನ್ನು ಹುಡುಕಿಕೊಡ್ತದೆ. ಈಗ ಒಂದು ದೇವಸ್ಥಾನ, ನಾವು ಹಳೆಯದಾದಂಥ ಒಂದು ದೇವಸ್ಥಾನ ನಮಗೆ ಸಿಕ್ಕಿದರೆ ಅದು ಯಾರ ಮೂಲ, ಅದು ಯಾರು ಕಟ್ಟಿಸಿದ್ದಾರೆ, ಯಾವ ರಾಜ ಮನೆತನ ಇದ್ದರು, ಯಾವ ರಾಜನು ಅದನ್ನು ಆಳ್ವಿಕೆ ಮಾಡ್ತಾ ಇದ್ದ, ಯಾರ ರಾಜನ ಕಾಲದಲ್ಲಿ ಯಾವ ಶಿಲ್ಪಿ ಇದ್ದ ಎನ್ನುವಂಥದ್ದೆಲ್ಲ ಗತಕಾಲದ ಇತಿಹಾಸದ ಮೂಲವನ್ನೇ ನಮಗೆ ಹುಡುಕಿಕೊಡುವಂಥದ್ದು ಇತಿಹಾಸದ ವ್ಯಾಪ್ತಿ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಅಷ್ಟೇ ಅಲ್ಲದೆ ಇತಿಹಾಸದ ವ್ಯಾಪ್ತಿ ಅಂದ ತಕ್ಷಣ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಕೂಡ ಆಗಿದೆ. ಅದು ಬೇರೆ ಏನು ತಿಳಿಸ್ಕೊಡ್ತದೆ, ಇತಿಹಾಸವು ಮಾನವನ ಜೀವನ ತಿಳಿಸ್ತದೆ, ರಾಜಕೀಯ ಸಾಧನೆಗಳನ್ನು ತಿಳಿಸ್ಕೊಡ್ತದೆ, ಆರ್ಥಿಕ ವ್ಯವಸ್ಥೆ, ಸಾಂಸ್ಕೃತಿಕ ಸಾಧನೆಗಳು, ಸಂವಿಧಾನಾತ್ಮಕ ಅಳವಡಿಕೆ, ಅದೆಲ್ಲ ನಮಗೆ ತಿಳಿಸ್ಕೊಡ್ತದೆ. ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿ. ಇತಿಹಾಸದ ವ್ಯಾಪ್ತಿಯಲ್ಲಿ ಏನು ಬರ್ತದೆ, ಎಲ್ಲ ಜನರ ಒಂದು ಅಧ್ಯಯನ ಮಾಡುವಂಥದ್ದು ಬರ್ತದೆ. ಹಾಗೆ ಇದೊಂದು ವಾಸ್ತವಿಕತೆ, ಸತ್ಯ ಮತ್ತು ಚಿಂತನೆಗಳ ಅಧ್ಯಯನ. ಚಿಂತನೆ ಮಾಡಬೇಕು, ನಾವು ಹೆಚ್ಚು ಹೆಚ್ಚು ಚಿಂತೆ ಮಾಡ್ತೇವೆ, ಇದು ಏನಾಗಿರ್ಬೋದು, ಈ ರಾಜರಿದ್ರಾ ಎನ್ನುವಂಥ ಚಿಂತನೆ ಮಾಡುವಂಥದ್ದು. ಅದೊಂದು ಸತ್ಯ, ಒಂದು ವಾಸ್ತವಿಕತೆ, ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನ ಕೂಡ ಆಗಿದೆ. ಆದ್ದರಿಂದ ಇತಿಹಾಸದ ವ್ಯಾಪ್ತಿಯಲ್ಲಿ ಇದು 5 ಅಂಕಕ್ಕೆ ಬರುವಂಥ ಪ್ರಶ್ನೆ. ಆ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದರೆ ಸಾಕು. ಆ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತೇನೆ, ಅದರ ಜೊತೆಗೆ ನೀವು ಕೂಡ ಹೇಳ್ತಾ ಹೋಗಿ. ಇತಿಹಾಸದ ವ್ಯಾಪ್ತಿ ಒಂದು ವಾಸ್ತವಿಕ ವಿಷಯ, 2 ವೈಜ್ಞಾನಿಕ ಅಥವಾ ಕಾಲ್ಪನಿಕ ವಿಷಯ, 3 ಕಲಾತ್ಮಕ ವಿಷಯಗಳ ಅಧ್ಯಯನ, 4 ಕೇವಲ ಘಟನೆಯನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶಾತ್ಮಕ ವಿಷಯ, ವಿಶೇಷಣಾತ್ಮಕ ವಿಷಯ, ಗತಕಾಲದ ಇತಿಹಾಸದ ಮೂಲವನ್ನು ಹುಡುಕುತ್ತದೆ, 6 ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ, 7 ಮಾನವನ ಸಾಮಾಜಿಕ ಜೀವನ, ರಾಜಕೀಯ ಸಾಧನೆ, ಆರ್ಥಿಕ ವ್ಯವಸ್ಥೆ, ಸಾಂಸ್ಕೃತಿಕ ಸಾಧನೆ, ಸಂವಿಧಾನಾತ್ಮಕ ಅಳವಡಿಕೆ, ಇವುಗಳನ್ನು ಸಹ ಇತಿಹಾಸದ ವ್ಯಾಪ್ತಿಗೆ ಒಳಪಡುತ್ತದೆ. ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆ ಅದು ತಿಳಿಸಿಕೊಡುತ್ತದೆ. 9 ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುತ್ತದೆ. 10 ಇದು ಇತಿಹಾಸವು ಒಂದು ವಾಸ್ತವಿಕತೆ, ಸತ್ಯ, ಚಿಂತನೆಗಳ ಅಧ್ಯಯನ ಆಗಿದೆ ಅಂತ ಹೇಳ್ಬೋದು. ಇದು ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇನ್ನು ಇತಿಹಾಸದ ಮೇಲೆ ಭೂಗೋಳಶಾಸ್ತ್ರದ ಪ್ರಭಾವದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಹಿಂದೂ ಗಂಗಾ ನದಿ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ ಎಲ್ಲ ಇದೆ. ದಕ್ಕನ್ ಪ್ರಸ್ಥಭೂಮಿಯನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಇಲ್ಲಿ ನಿಮಗೆ 2023ರಲ್ಲೂ ಕೂಡ ಅದರ ಪ್ರಶ್ನೆ ಇಲ್ಲ, 2022 ಕೂಡ ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಕೇಳಲಿಲ್ಲ. ಆದರೆ ಇನ್ನೂ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಬಂದಿದೆ ಸ್ನೇಹಿತರೆ. 2021ರಲ್ಲಿ ಕೇಳಿದ್ದಾರೆ ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಅಂದರೆ ದಕ್ಷಿಣ, ನಮ್ಮ ದಕ್ಷಿಣ
ಭಾಗವನ್ನೇ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳುವಂಥದ್ದು. ಅದು ಎಲ್ಲಿಂದ ಬಂತು, ಯಾವ ಭಾಗದಿಂದ ಬಂತು ಅಂತ ಹೇಳಿದರೆ ನಾವೇನು ಬರಿಬೇಕು? ದಕ್ಕನ್ ಪ್ರಸ್ಥಭೂಮಿ ಅಂತ 5 ಅಂಕಕ್ಕೆ ಬಂದರೆ ನೀವೇನು ಬರಿತೀರಾ? ಮೊದಲು ಇದು ಯಾವ ಸೈಡಿನಿಂದ ಬರ್ತದೆ ಅಂತ ಬರಿಬೇಕು. ಯಾವ ನದಿ ಬರ್ತದೆ ಅದರ ಸುತ್ತಲೂ ಅಂತ. ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದನ್ನು ದಕ್ಷಿಣದ ಪಥ ಅಂತ ಕರಿತೇವೆ. ದಕ್ಕನ್ ಭೂಮಿಯು ವಿಂಧ್ಯ ಪರ್ವತ ಶ್ರೇಣಿಗಳ ದಕ್ಷಿಣದಿಂದ ಬಂದು, ವಿಂಧ್ಯ ಪರ್ವತ ಶ್ರೇಣಿಯಿಂದ ಬರ್ತದೆ ಅದು ದಕ್ಷಿಣ. ವಿಂಧ್ಯ ಪರ್ವತ ಶ್ರೇಣಿಗಳ ದಕ್ಷಿಣದಿಂದ ಬಂದು ಪೂರ್ವ ದಕ್ಷಿಣ ಭಾರತದ ಪ್ರದೇಶವನ್ನು ಒಳಗೊಂಡಿದೆ. ಅಷ್ಟು ಭೂಪ್ರದೇಶ ಒಳಗೊಂಡಿರುವಂಥದ್ದು ದಕ್ಕನ್ ಪ್ರಸ್ಥಭೂಮಿ. ಎಲ್ಲಿಂದ ಬರ್ತದೆ? ವಿಂಧ್ಯ ಪರ್ವತ ಶ್ರೇಣಿಯಿಂದ ದಕ್ಷಿಣದಿಂದ ಬಂದು ಪೂರ್ವ ದಕ್ಷಿಣ ಭಾರತ ಪ್ರದೇಶವನ್ನು ಕೂಡ ಒಳಗೊಂಡಿದೆ. ವಿದ್ವಾಂಸರ ಪ್ರಕಾರ ದಕ್ಕನ್ ಪ್ರಸ್ಥಭೂಮಿಯು ಹಿಮಾಲಯಕ್ಕಿಂತಲೂ ಪ್ರಾಚೀನವಾದುದು. ತುಂಬ ಜನ ವಿದ್ವಾಂಸರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಒಂದು ದಕ್ಕನ್ ಪ್ರಸ್ಥಭೂಮಿ ಹಿಮಾಲಯ ಎಷ್ಟೋ ವರ್ಷಗಳಿಂದಲೇ ಇದ್ದಂಥದ್ದು, ಅದಕ್ಕಿಂತಲೂ ಕೂಡ ಪ್ರಾಚೀನವಾದದ್ದು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಸಿಂಧೂ ಗಂಗಾ ನದಿಯ ಬಯಲು ಪ್ರದೇಶಗಳಿಗಿಂತಲೂ ಹಳೆಯದು. ಸಿಂಧೂ ಗಂಗಾ ನದಿ ಅಂತ ಒಂದು ಬಯಲು ಪ್ರದೇಶ ಇತ್ತು, ಅಲ್ಲಿ ಹರಪ್ಪ, ಮೊಹೆಂಜೋದಾರನ ಪಟ್ಟಣ ಎಲ್ಲ ಇತ್ತು. ಅದು ತುಂಬಾ ಹಳೆಯ ಕಾಲದ್ದು. ಅದರಿಂದಲೂ ಮುಂಚೆ ಈ ದಕ್ಕನ್ ಪ್ರಸ್ಥಭೂಮಿ ಇತ್ತು ಅಂತ ಹೇಳ್ತಾರೆ. ಯಾವ ಪ್ರದೇಶಗಳಿಂದ ಮೊದಲು ಜನ ವಾಸಿಸುವ ಸ್ಥಳವಾಗಿತ್ತು ಎಂಬುದಾಗಿ ಕೂಡ ಇತಿಹಾಸ ತಜ್ಞರು ಹೇಳ್ತಾರೆ. ಅಲ್ಲಿ ಆರಂಭದಲ್ಲಿ ಜನರು ವಾಸ ಮಾಡಿದ್ದೇ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಂತ. ಈ ಪ್ರದೇಶದಲ್ಲಿ ನರ್ಮದಾ, ತಪತಿ ನದಿಗಳು ಪಶ್ಚಿಮದ ಕಡೆಗೆ ಹರಿದು ಅರೇಬಿಯನ್ ಸಮುದ್ರವನ್ನು ಸೇರ್ತದೆ. ಈ ದಕ್ಷಿಣ ಭೂಮಿಯಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ, ನರ್ಮದಾ ನದಿ ಅಂತ ಬರ್ತದಲ್ವ, ಈ ನರ್ಮದಾ ಮತ್ತು ತಪ ನದಿಗಳೆಲ್ಲ ಪಶ್ಚಿಮದ ಕಡೆಯಿಂದ ಹರಿದು ಸೀದಾ ಸಮುದ್ರಕ್ಕೆ ಸೇರ್ತದೆ ಅಂತೆ. ದಕ್ಕನ್ನ ಇತರೆ ನದಿಗಳಾದಂಥ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇನ್ನೂ ಕೆಲವು ನದಿಗಳಿದೆ. ಅದೆಲ್ಲ ಯಾವುದು? ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಪೂರ್ವಕ್ಕೆ ಹರಿತದೆ. ಆವಾಗ ನರ್ಮದಾ ನದಿ ತಪ ನದಿಗಳೆಲ್ಲಿಗೆ? ಅದು ಪಶ್ಚಿಮದ ಕಡೆಗೆ ಹರಿದು ಅರೇಬಿಯಾ ಸಮುದ್ರವನ್ನು ಸೇರ್ತದೆ. ಈಗ ಇರುವಂತಹ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಪೂರ್ವಕ್ಕೆ ಹರಿದು ಈಗ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಅರ್ಥ ಆಯ್ತಲ್ಲ? ಈ ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ನರ್ಮದಾ ಮತ್ತು ತಪನದಿಗಳು ಪಶ್ಚಿಮದ ಕಡೆಗೆ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇನ್ನುಳಿದಿರುವಂತಹ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿ ಪೂರ್ವದ ಹೊಡೆಗೆ ಹರಿತಾ ಹೋಗಿ 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 ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಬಂಗಾಳ ಕೊಲ್ಲಿ ಎನ್ನುವಂಥ ಸಮುದ್ರದ ಹೆಸರು. ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ದಕ್ಷಿಣದಲ್ಲಿರುವ ರಾಜ್ಯಗಳ ಜನರು ತಮ್ಮದೇ ಆದ ನಾಗರಿಕತೆಯನ್ನು ವಿಸ್ತರಿಸಿ ದೂರ ದಕ್ಷಿಣ ರಾಷ್ಟ್ರಗಳಿಗೂ ಕೂಡ ತಮ್ಮ ಸಂಸ್ಕೃತಿಯನ್ನು ವಿಸ್ತರಿಸುವುದು ಕಂಡುಬರ್ತದೆ. ಈ ಒಂದು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ತುಂಬ ಜನ ವಿದ್ವಾಂಸರಿರ್ಬೋದು, ಮಹಾಋಷಿಗಳು ಎಲ್ಲ ಕೂಡ ಇದ್ದರು. ಆಗಿನ ಕಾಲದಲ್ಲಿ ಮಹಾಕಾವ್ಯಗಳಾದಂತಹ ರಾಮಾಯಣ, ಮಹಾಭಾರತದಲ್ಲಿ ಬರುವಂತಹ ಅಗಸ್ತ್ಯ ಮಹರ್ಷಿಗಳಿದಾರಲ್ಲ, ಅವರು ದಕ್ಷಿಣ ಭಾರತಕ್ಕೆ ಬಂದು ಅಲ್ಲಿಯೇ ಪ್ರಥಮ ಋಷಿಗಳಲ್ಲಿ ಒಬ್ಬರೆಂದು, ದಕ್ಷಿಣ ಭಾರತಕ್ಕೆ ಬಂದಂತಹ ಪ್ರಥಮ ಋಷಿಗಳಲ್ಲಿ ಒಬ್ಬರು ಅಗಸ್ತ್ಯ ಋಷಿ ಅಂತ ಹೇಳ್ತಾರೆ. ಅವರು ತುಂಬ ಜನಪ್ರಿಯ ಕೂಡ ಆಗಿದ್ದಾರೆ. ಕಾಲಾನಂತರದಲ್ಲಿ ಆರ್ಯರು, ದ್ರಾವಿಡ ಕುಲದ ಸಮ್ಮಿಲನ ಸಂಸ್ಕೃತಿ ಕೂಡ ಬೆಳೆಯಿತು. ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮವು ಪ್ರಬಲವಾದಾಗ ದಕ್ಷಿಣ ಭಾರತವು ಹಿಂದೂ ಧರ್ಮದ ಸುಭದ್ರ ಕೋಟೆಯಾಗಿ ಹೊರಹೊಮ್ಮಿತ್ತು. ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮ ಪ್ರಚಾರ ಆಗ್ತಾ ಇತ್ತು, ಆದರೆ ದಕ್ಷಿಣ ಭಾರತದಲ್ಲಿ ಏನಿತ್ತು, ಹಿಂದೂ ಧರ್ಮವೇ ಒಂದು ಭದ್ರ ಕೋಟೆಯಾಗಿತ್ತು ಆವಾಗ. ಈ ಧರ್ಮದ ಪ್ರಸಾರವು ಉತ್ತರ ಭಾರತದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಇದೊಂದು ಕಾರಣ ಆಯಿತು. ಆಗಿನ ಕಾಲದಂಥ ಮಹಾ ಆಚಾರ್ಯರೆಲ್ಲ ಇದ್ರಲ್ವ, ಶಂಕರಾಚಾರ್ಯರು, ಆಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅವರೆಲ್ಲರೂ ಕೂಡ ಈ ಒಂದು ದಕ್ಷಿಣ ಭಾಗದಲ್ಲಿ ಜನಿಸಿ ನಂತರ ಉತ್ತರ ಭಾರತಕ್ಕೆಲ್ಲ ಮತ್ತೆ ಹೋಗಿ ಇಡೀ ಭಾರತದಲ್ಲಿ ಜನಜನಿತರಾದಂತಹ ಸಂತರು ಅವರೇ. ಇಡೀ ಭಾರತದಲ್ಲಿ ಪಸರಿಸಿದಂತಹ ಭಕ್ತಿ ಚಳುವಳಿಯು ಜನ್ಮ ತಾಳಿದ್ದು ಕೂಡ, ಭಕ್ತಿ ಚಳುವಳಿ ಸೂಫಿ ಪಂಥದಲ್ಲಿ ಭಕ್ತಿ ಪಂಥ ಎಲ್ಲ ಇದೆಯಲ್ಲ, ಅದು ಜನ್ಮ ತಾಳಿದ್ದೆಲ್ಲಿ? ಅದು ದಕ್ಷಿಣ ಭಾರತದಲ್ಲಿಯೇ ಭಕ್ತಿ ಚಳುವಳಿ ಜನ್ಮ ತಾಳಿದ್ದು. ಇದು ಮಧ್ಯಕಾಲದ ಭಾರತದ ಇತಿಹಾಸದ
ಪೂರ್ವ ಕಾಲದಲ್ಲಿ ಕಂಡುಬರುವಂಥದ್ದು. ಈಗಲ್ಲ, ಎಷ್ಟೋ ವರ್ಷಗಳ ಹಿಂದೆ ಆಗಿರುವಂಥ ವಿಚಾರವನ್ನು ಇಲ್ಲಿ ಹೇಳುವಂಥದ್ದು. ದಕ್ಷಿಣ ಸಾಮ್ರಾಟರಾದಂತಹ ರಾಷ್ಟ್ರಕೂಟರು, ಆಗಿನ ದಕ್ಷಿಣ ಕಾಲದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ರಾಜರು ರಾಷ್ಟ್ರಕೂಟರು, ಚೋಳರು ಗಂಗಾ ನದಿಯ ಬಯಲಿನ ಪ್ರದೇಶಗಳನ್ನು ಗೆದ್ದುಕೊಂಡಿದ್ದಕ್ಕೆ ಉದಾಹರಣೆಗಳಿವೆ. ತುಂಬ ಉದಾಹರಣೆಗಳಿದೆ. ಅಲ್ಲಿ ರಾಜರೆಲ್ಲ ಇದ್ದರು, ರಾಷ್ಟ್ರಕೂಟರಿದ್ದರು, ಚೋಳರಿದ್ದರು. ಅದೆಲ್ಲ ಗಂಗಾ ನದಿ ಬಯಲು ಪ್ರದೇಶವನ್ನೆಲ್ಲ ಅವರು ಗೆದ್ದುಕೊಂಡಿದ್ದಾರೆ ಎನ್ನುವಂತಹ ಮಾತುಕತೆ ಕೂಡ ಇದೆ. ದಕ್ಷಿಣ ಭಾರತವು ಬಹಳ ಕಾಲದವರೆಗೆ ಮುಸ್ಲಿಮರ ಆಕ್ರಮಣದಿಂದ ಹೊರತಾಗಿತ್ತು. ಅದು ಎಷ್ಟೋ ವರ್ಷಗಳ ಕಾಲ ದಕ್ಷಿಣ ಭಾರತ ಏನೂ ಕೂಡ ತೊಂದರೆ ಇಲ್ಲದೆ, ಮುಸ್ಲಿಮರ ಆಕ್ರಮಣ ಇಲ್ಲದೆ ಸೇಫಾಗಿತ್ತು, ಜಾಗ್ರತೆಯಾಗಿತ್ತು. ಹೀಗಾಗಿ ಏನಾಯಿತು, ಆ ಒಂದು ದಕ್ಷಿಣ ಭಾರತದ ಭೌಗೋಳಿಕ ಲಕ್ಷಣ ಏನೂ ಕೂಡ ಹಾಳಾಗಲಿಲ್ಲ. ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಡಿಸಿ ತನ್ನದೇ ಆದಂತಹ ಸಂಸ್ಕೃತಿ, ಧರ್ಮ, ಆಚಾರ, ವಿಚಾರ, ಸಾಮಾಜಿಕ, ಆರ್ಥಿಕ ಲಕ್ಷಣಗಳನ್ನು ಕಾಪಾಡಿಕೊಂಡು ಬರಲಿಕ್ಕೆ ಕೂಡ ಕಾರಣವಾಯಿತು ಅಂತ ಹೇಳ್ಬೋದು. ಇವಿಷ್ಟು ನೀವು ದಕ್ಕನ್ ಪ್ರಸ್ಥಭೂಮಿ ಅಂತ 5 ಅಂಕಕ್ಕೆ ಬಂದಾಗ ಬರಿಬೇಕಾಗಿರುವಂತಹ ವಿಚಾರ ಆಗಿದೆ. ಇನ್ನು ಇದರಲ್ಲಿ ನಾವು ನೋಡಿದರೆ 5 ಅಂಕದ ಪ್ರಶ್ನೆಗಳು ಯಾವುದು ಬಂದಿದೆ. ಇದರಲ್ಲಿ ಬಂದಿರುವಂಥದ್ದು ಶಾಸ್ತ್ರಗಳು ಮತ್ತು ಆಧಾರಗಳು. ಶಾಸ್ತ್ರಗಳು ಮತ್ತು ಆಧಾರಗಳನ್ನು ಕೂಡ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಶಾಸ್ತ್ರಗಳು ಮತ್ತು ಆಧಾರಗಳನ್ನು ನಾವೇ ಬರಿತಾ ಹೋಗ್ಬೋದು. ಅಂದರೆ ಹಿಂದಿನ ಕಾಲದ ಬಗ್ಗೆ ನಮಗೆ ತಿಳಿದುಕೊಡಲಿಕ್ಕೆ ಇರುವಂತಹ ವಿಚಾರವೇ ಆಧಾರ. ಈ ಶಾಸನಗಳ ಆಧಾರಗಳಿಂದ ನಮಗೆ ಒಬ್ಬ ರಾಜ ಇದ್ದ, ರಾಜಮನೆತನ ಇತ್ತು, ಆಡಳಿತ ಮಾಡ್ತಾಯಿದ್ರು, ಕಂದಾಯವನ್ನು ಹಾಕ್ತಾ ಇದ್ದ, ನಾಣ್ಯ ಪದ್ಧತಿ ಈ ರೀತಿ ಇತ್ತು, ಎಲ್ಲ ಕೂಡ ತಿಳಿದು ಬರುವಂಥದ್ದು ಶಾಸನಗಳ ಆಧಾರದಿಂದ. ಬೇರೆ ಬೇರೆ ಶಾಸನ ಇತ್ತು ನಮ್ಮ ಒಂದು ದೇಶದಲ್ಲಿ. ಅಲ್ಲಿ ಒಂದು ತಾಮ್ರದ ಪತ್ರ, ಬಂಡೆಗಳು, ಶಿಲಾಸ್ತಂಭದ ಶಾಸನ, ಅಂದರೆ ಬಂಡೆಯ ಮೇಲೆಲ್ಲ ಬರೆದಿರುವಂಥದ್ದು ರಾಜರ ಹೆಸರು, ಮತ್ತು ಕೆತ್ತನೆ ಮೂಲಕ ಬರೆದಿರುವಂಥದ್ದು, ಇದು ಕಲ್ಲಿನ ಮೇಲೆ ಬರೆದಿರುವಂಥದ್ದು, ಅದು ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡ, ಸಂಸ್ಕೃತಿ, ಉರ್ದು, ಮಿಶ್ರ ಭಾಷೆ, ತೆಲುಗು, ತಮಿಳು, ಮಲಯಾಳಂ, ಈ ರೀತಿ ಅನೇಕ ಭಾಷೆಗಳಿಂದ ಬರೆದಂತಹ ಆಧಾರಗಳು, ಶಾಸನಾಧಾರಗಳು ನಮಗೆ ಸಿಕ್ಕಿರ್ತದೆ. ಮೌರ್ಯ ಸಾಮ್ರಾಜ್ಯದ ಅಶೋಕ ಮಹಾಶಯನು ಕೆತ್ತಿಸಿದಂತಹ ಶಿಲಾಬಂಡೆಯ ಶಾಸನ, ಈ ರೀತಿ ತುಂಬ ಫೇಮಸ್ ಆಗಿರುವಂಥ ಶಾಸನಗಳೆಲ್ಲ ಇರ್ತದೆ. ಸರಕಾರದ ಶಾಸನ, ಖಾಸಗಿ ಶಾಸನ ಅಂತ ಇತ್ತು, ಸರಕಾರಿ ಶಾಸನ ಅಂತ ಇತ್ತು, ದಾಖಲೆಗಳು, ಕಂಬದ ಶಾಸನ, ಸ್ತಂಭ ಶಾಸನ, ಐಹೊಳೆ ಶಾಸನ, ಪಟ್ಟದಗಲ್ಲು, ಬೇಲೂರು, ಹಳೆಬೀಡು, ಇದೆಲ್ಲ ಕೂಡ ನಮಗೆ ಶಾಸನವಾಗಿ ಸಿಕ್ಕಿರುವಂಥದ್ದು. ರಾಜಮನೆತನ ಇತ್ತು ಎನ್ನುವಂಥದ್ದು ಗೊತ್ತಾಗಲಿಕ್ಕೆ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಅದು ಏನೆಲ್ಲ ವಿಚಾರ ಹೇಳ್ತದೆ? ರಾಜರ ಬಗ್ಗೆ, ರಾಜಕೀಯ ಜೀವನದ ಬಗ್ಗೆ, ರಾಜ್ಯದ ವಿಸ್ತಾರ, ಆಡಳಿತ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ವಾಸ್ತುಶಿಲ್ಪ, ಕಲೆ ಎಲ್ಲದರ ಕೂಡ ಮಾಹಿತಿಯನ್ನು ಒದಗಿಸುವಂಥ ಒಂದು ಆಕಾರ ಅಂತ ಹೇಳಿದರೆ ಅದುವೇ ಶಾಸನ ಆಧಾರಗಳು. ಶಿಲಾಬಂಡೆ ಶಾಸನ, ಸರಕಾರ ಶಾಸನ, ಖಾಸಗಿ ಶಾಸನ, ಪತ್ರಗಳ ಮೂಲಕ ಶಾಸನ, ಕೆತ್ತನೆಗಳ ಶಾಸನ, ಮತ್ತು ಶಿಲಾಬಂಡೆ ತಾಮ್ರದ ಶಾಸನ, ಅದೆಲ್ಲ ಕೂಡ ಅದರಲ್ಲಿ ಶಿಲಾಸ್ತಂಭ ಶಾಸನ ಅದೆಲ್ಲ ಅದರೊಳಗೆ ಬರ್ತದೆ. ಇನ್ನು ನಾಣ್ಯಗಳ ಬಗ್ಗೆ ಕೇಳಿದರೆ, ನಾಣ್ಯಗಳು ಕೂಡ ಹಾಗೆ ನಮಗೆ ಸಿಕ್ಕಿರುವಂಥ ಆಧಾರಗಳು. ಇದರಲ್ಲಿ ಈ ನಾಣ್ಯಗಳಿಂದಾಗಿ ನಮಗೆ ಆ ಒಂದು ಇಸವಿ, ಒಬ್ಬ ರಾಜ ಮನೆತನದ ಬಗ್ಗೆ, ರಾಜರ ಹೆಸರುಗಳನ್ನೆಲ್ಲ ನಾಣ್ಯದಲ್ಲಿ ಬರಿತಾ ಇದ್ದರು. ಆ ರಾಜರ ಹೆಸರು, ರಾಜರು ಆಳ್ವಿಕೆ ಮಾಡಿದಂತಹ ವರ್ಷ, ರಾಜರು ಯಾವ ನಾಣ್ಯವನ್ನು ಉಪಯೋಗಿಸ್ತಾ ಇದ್ರು, ತಾಮ್ರ, ಬೆಳ್ಳಿ, ಚಿನ್ನ, ಕಂಚು, ಈ ರೀತಿಯಾಗಿ ಬೇರೆ ಬೇರೆ ನಾಣ್ಯಗಳನ್ನು ಬಳಸ್ತಾ ಇದ್ರು. ಅದರಲ್ಲೆಲ್ಲ ರಾಜರ ಹೆಸರಿತ್ತು. ಇದರಿಂದಾಗಿ ನಮಗೆ ಯಾವ ವರ್ಷದಲ್ಲಿ ಯಾವ ರಾಜ ಆಳ್ವಿಕೆ ಮಾಡ್ತಿದ್ದಾನೆ ಎನ್ನುವಂಥದ್ದು ಗೊತ್ತಾಯಿತು. ಅದೇ ರೀತಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ತನಕ ಯಾವ ರಾಜ ಇದ್ದ ಎನ್ನುವಂಥದ್ದು ಗೊತ್ತಾಗಲಿಕ್ಕೆ ನಾಣ್ಯದ ಮೂಲಕ ಗೊತ್ತಾಯಿತು. ಈ ನಾಣ್ಯದಿಂದಾಗಿ ಆ ರಾಜ ಮನೆತನದ ಇದ್ದಂಥ ಆರ್ಥಿಕ ಪರಿಸ್ಥಿತಿ, ಅವನ ರಾಜನ ಒಂದು ಆಡಳಿತ, ರಾಜನ ಒಂದು ಮಾಹಿತಿ ಎಲ್ಲ ಕೂಡ ನಮಗೆ ನಾಣ್ಯದಿಂದ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ನಾಣ್ಯದಲ್ಲಿ ಅದರಲ್ಲಿರುವಂಥ ಇಸವಿಯಿಂದ ಏನು ಗೊತ್ತಾಯಿತು? ರಾಜನು ಇಷ್ಟು ವರ್ಷ ಆಳ್ವಿಕೆ ಮಾಡ್ತಾ ಇದ್ದ, ಈ ರಾಜನ ಹೆಸರು ಇದು, ರಾಣಿಯ ಹೆಸರು ಇದು ಎನ್ನುವಂಥದ್ದು ನಮಗೆ ಗೊತ್ತಾಯಿತು. ಮತ್ತು ಇಂಥ ವರ್ಷ
ಅವನು ಯಾವ ನಾಣ್ಯವನ್ನು ಚಲಾವಣೆ ಮಾಡಿದ್ದಾನೆ, ಅದರಿಂದಾಗಿ ನಮಗೆ ಗೊತ್ತಾಯಿತು ಅವ ಎಷ್ಟು ಶ್ರೀಮಂತನಾಗಿದ್ದ, ಆ ರಾಜ ಎಷ್ಟು ಶ್ರೀಮಂತನಾಗಿದ್ದ. ಈಗ ಚಿನ್ನವ ನಾಣ್ಯ ಸಿಕ್ಕಿದಾಗ ಎಷ್ಟು ಶ್ರೀಮಂತ ಆಗಿದ್ದ, ಚಿನ್ನ, ಬೆಳ್ಳಿ, ಕಂಚು, ತಾಮ್ರ ಇದನ್ನೆಲ್ಲ ಕೂಡ ನೋಡಿಕೊಂಡು ನಮಗೆ ಅದರಲ್ಲಿ ಗೊತ್ತಾಗ್ತದೆ. ಇನ್ನು ಪ್ರಾಣಿಗಳ ಚಿತ್ರ ಇತ್ತು, ಇದರಿಂದಾಗಿ ಹಾಗೆ ಯಾವ ಪ್ರಾಣಿ ಇತ್ತು, ಯಾವುದನ್ನು ಸಾಕ್ತಾ ಇದ್ರು ಎನ್ನುವುದು ಗೊತ್ತಾಗ್ತಾ ಇತ್ತು. ಇದೊಂದು ಇದು ಏಕೈಕ ಆಧಾರ ಆಯಿತು. ಇದರಲ್ಲಿ ಕೂಡ ನಮಗೆ ನಾಣ್ಯದಿಂದಾಗಿ ಕೂಡ ಸಮಾಜದಲ್ಲಿ ಆಗಿ ಹೋದಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ವಿಷಯಗಳು ಎಲ್ಲ ಕೂಡ ನಮಗೆ ಅದರಲ್ಲಿ ವಿಚಾರಗಳು ತಿಳಿಯಲಿಕ್ಕೆ ಆರಂಭವಾಯಿತು. ಅದರಿಂದ ಆ ನಾಣ್ಯವನ್ನು ಆ ರೀತಿ ಬರೆಯಿರಿ. ನಾಣ್ಯ ಕೂಡ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇತಿಹಾಸದ ಪೂರ್ವಕಾಲದಲ್ಲಿ, ಅದರಲ್ಲಿ ಇತಿಹಾಸದ ಪೂರ್ವಕಾಲದಲ್ಲಿ ನಾವು ನೋಡಿದರೆ ಕಾಲ ವಿಂಗಡಣೆಯನ್ನು ಮಾಡ್ತಾರೆ. ಇದರಲ್ಲಿ ಒಂದು ಪ್ರಶ್ನೆ 5 ಅಂಕಕ್ಕೆ ಬಂದಿದೆ ನೋಡಿ. 2023ರಲ್ಲಿ ನವಶಿಲಾಯುಗದ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಶಿಲಾಯುಗದ ಬಗ್ಗೆ ಕೇಳಿದ್ದಾರೆ. ನವಶಿಲಾಯುಗದ ಬಗ್ಗೆ ಕೇಳಿದರೆ ಭಾರತೀಯ ಇತಿಹಾಸದ ಪೂರ್ವದಲ್ಲಿ ಸಂಸ್ಕೃತಿಯ ಕಾಲ ವಿಂಗಡಣೆಯನ್ನು ಮಾಡಿದ್ದಾರೆ. ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ? ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ, ತಾಮ್ರಶಿಲಾಯುಗ. ಇದಕ್ಕೆ ಮತ್ತೊಂದು ಹೆಸರಿದೆ. ಅವರು ಆ ರೀತಿಯಾಗಿ ಕೇಳಿದರೆ ನಿಮಗೆ ಗೊತ್ತಿರಬೇಕು. ಪಾಲಿಯೋಲಿಥಿಕ್ ಏಜ್ ಹಳೆಯ ಶಿಲಾಯುಗ, ಮೆಸೋಲಿಥಿಕ್ ಅಥವಾ ಮಧ್ಯಶಿಲಾಯುಗ, ಬರ್ತದೆ, ಮೆಸೋಲಿಥಿಕ್ ಅಥವಾ ಮಧ್ಯಶಿಲಾಯುಗ, ನಿಯೋಲಿಥಿಕ್ ಅಥವಾ ಹೊಸ ಶಿಲಾಯುಗ, ಚಾಕ್ಲೋಲಿಥಿಕ್ ಅಥವಾ ತಾಮ್ರಶಿಲಾಯುಗ, ಚಾಕ್ಲೋಲಿಥಿಕ್ ಅಥವಾ ತಾಮ್ರಶಿಲಾಯುಗ, ನಿಯೋಲಿಥಿಕ್ ಅಥವಾ ಹೊಸ ಶಿಲಾಯುಗ, ಮೆಸೋಲಿಥಿಕ್ ಅಥವಾ ಮಧ್ಯಶಿಲಾಯುಗ, ಹಳೆ ಶಿಲಾಯುಗ. ನಮಗೆ ಅವರು ಕೇಳಿರುವಂತಹ ಶಿಲಾಯುಗ ಅಂತ ಹೇಳಿದರೆ ನವಶಿಲಾಯುಗದ ಬಗ್ಗೆ ಬರೆಯಿರಿ. ನವಶಿಲಾಯುಗ ಎಲ್ಲಿದೆ? ಇದು ಹೊಸ ಶಿಲಾಯುಗವನ್ನು ನಿಯೋಲಿಥಿಕ್ ಅಂತ ಹೇಳ್ತಾರೆ. ಈ 3 ಸಾಲುಗಳನ್ನಿಟ್ಟುಕೊಂಡು ನಾವು 1.5 ಪುಟದಷ್ಟು ಬರೀಬೇಕು. ಇದು ಭಾರತದ ಇತಿಹಾಸದ ಪೂರ್ವದ ಸಂಸ್ಕೃತಿಯ ಕಾಲವಿಂಗಡಣೆಯ ಆಧಾರದಲ್ಲಿ ಬರುವಂಥ ವಿಚಾರ. 3ನೆಯ ಹಂತದ ಹೊಸ ಶಿಲಾಯುಗ ಅಥವಾ ನಿಯೋಲಿಥಿಕ್ ಕಾಲ ಎನ್ನುವಂಥದ್ದು ಇದು ಕ್ರಿಸ್ತಪೂರ್ವ 4000ರಿಂದ ಕ್ರಿಸ್ತಪೂರ್ವ 1800ವರೆಗೆ ವಿಸ್ತರಿಸಿತ್ತು. ಈ ಕಾಲದಲ್ಲಿ ಮಾನವನು ಹೊಳಪುಗೊಳಿಸಿದ ಶಿಲಾಯುಧಗಳನ್ನು ಉಪಯೋಗಿಸುತ್ತಿದ್ದ. ಈ ಒಂದು ಸಮಯದಲ್ಲಿ ಅವ ಹೊಸ ಒಂದು ಹೊಳಪುಗೊಳಿಸಿದಂಥ ಆಯುಧಗಳನ್ನು ಬಳಸ್ತಾ ಇದ್ದ. ಕಲ್ಲುಗಳನ್ನು ಚೂಪಾಗಿ ಮಾಡುವಂಥದ್ದು, ಒಂದು ಈಟಿಗಳನ್ನೆಲ್ಲ ಮಾಡುವಂಥದ್ದು, ಅದನ್ನು ಚೂಪಾಗಿ ಹೊಳಪುಗೊಳಿಸಿ ಶಿಲಾಯುಧಗಳನ್ನು ಮಾಡ್ತಾ ಇದ್ದ. ಯಾವಾಗ? ಹೊಸ ಶಿಲಾಯುಗದಲ್ಲಿ. ಇದು ಕಾಲವಿಂಗಡಣೆಯ ಆಧಾರಗಳಲ್ಲಿ ಬರುವಂಥದ್ದು. ಕಾಲವಿಂಗಡಣೆಯ ಆಧಾರಗಳಲ್ಲಿ ಹಳೆ ಶಿಲಾಯುಗ ಅಂತ ಪ್ರಾರಂಭದಲ್ಲಿ ಪ್ಯಾಲಿಯೋಲಿಥಿಕ್ ಕಾಲವನ್ನು ಹಳೆಯ ಶಿಲಾಯುಗ ಅಂತ ಕರೀತಾ ಇದ್ರು. ಆ ಕಾಲದಲ್ಲಿ ಬಹಳ ಹೆಚ್ಚಿನ ಅವಧಿಯನ್ನು ಹೊಂದಿದ್ದು, ಅಂದರೆ ಮಾನವ ಜೀವಿಯ ಪ್ರಾರಂಭ ಆಗ್ತಾ ಇತ್ತು. ಭಾರತದಲ್ಲಿ ಸರಿಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳಿಂದ ಹಿಡಿದು ಕ್ರಿಸ್ತಪೂರ್ವ 8000 ವರ್ಷದ ತನಕ ಅದು ಮುಂದುವರಿತದೆ. ಪುರಾತನ ಶಾಸ್ತ್ರಜ್ಞರು ಆ ಕಾಲವನ್ನು 3 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಅವುಗಳು ಪೂರ್ವಕಾಲ, ಮಧ್ಯಕಾಲ, ಪೆಲಿಯೋಲಿಥಿಕ್ ಅಥವಾ ಹಳೆ ಶಿಲಾಯುಗ. ಮನುಷ್ಯನು ಆಯಾ ಕಾಲದಲ್ಲಿ ಯಾವ ರೀತಿ ಆಯುಧಗಳನ್ನು ಬಳಸ್ತಾ ಇದ್ದ ಎನ್ನುವಂಥದ್ದು. ಮೆಸೋಲಿಥಿಕ್ ಮಧ್ಯಶಿಲಾಯುಗದಲ್ಲಿ ಅಲ್ಲಿ ಕೂಡ ಸೂಕ್ಷ್ಮ ಆಯುಧಗಳನ್ನು ಬಳಸ್ತಾ ಇದ್ದ. ಆ ಕಾಲದಲ್ಲಿ ಆಯುಧಗಳು ಸೂಕ್ಷ್ಮವಾದ ಆಯುಧಗಳು ಆಗಿತ್ತು. ನಿಯೋಲಿಥಿಕ್ ಹೊಸ ಶಿಲಾಯುಗದಲ್ಲಿ ಹೊಳಪುಗೊಳಿಸಿದಂಥ ಶಿಲಾಯುಧಗಳಿತ್ತು. ತಾಮ್ರಶಿಲಾಯುಗದಲ್ಲಿ ಆಗಿನ ಕಾಲದಲ್ಲಿ ತಾಮ್ರಶಿಲಾಯುಗ ಎನ್ನುವಂತೆ ಆ ಕಾಲದಲ್ಲಿ ಕಂಚನ್ನು ಉಪಯೋಗ ಮಾಡ್ತಾಯಿದ್ರು. ಕಂಚಿನ ಯುಗ, ತಾಮ್ರ ಬಂದದ್ದು ಆ ಒಂದು ಸಮಯದಲ್ಲಿ. ತಾಮ್ರ ಎನ್ನುವಂತಹ, ಕಂಚು ಎನ್ನುವಂಥ ಲೋಹವನ್ನು ಉಪಯೋಗಿಸ್ತಾ ಇದ್ದರು. ಇದರ ಜೊತೆಗೆ ಕಲ್ಲಿನ ಆಯುಧ ಕೂಡ ಇತ್ತು. ಆದರೆ ತಾಮ್ರ ಬಂದಿರುವಂಥದ್ದು ಅಥವಾ ಲೋಹದ ವಸ್ತುಗಳು ಬಂದಿರುವಂಥದ್ದು ತಾಮ್ರ ಶಿಲಾಯುಗದಲ್ಲಿ. ಹೊಸ ಶಿಲಾಯುಗ ನಿಯೋಲಿಥಿಕ್ ಶಿಲಾಯುಗದಲ್ಲಿ ಹೊಳಪುಗೊಳಿಸಿದ ಶಿಲಾಯುಧವೇ ಇತ್ತು. ಮೆಸೋಲಿಥಿಕ್ ಮತ್ತು ಮಧ್ಯಶಿಲಾಯುಗದಲ್ಲಿ ಸೂಕ್ಷ್ಮ ಆಯುಧಗಳನ್ನು ಬಳಸ್ತಾ ಇದ್ದರು. ಹಳೆಯ ಶಿಲಾಯುಗದಲ್ಲಿ
ಅದಕ್ಕೆ ತಕ್ಕ ಹಾಗೆ ಯಾವ ರೀತಿಯ ಆಯುಧಗಳನ್ನು ಉಪಯೋಗಿಸ್ತಾ ಇದ್ರು ಎನ್ನುವಂಥದ್ದನ್ನು ಹೇಳುವಂಥದ್ದು ವಿನ ಅಲ್ಲಿ ಉಪಯೋಗಿಸ್ತಾ ಇರಲಿಲ್ಲ, ಆರಂಭವಾದದಷ್ಟೇ ಆಗಿನ ಕಾಲಕ್ಕೆ ತಕ್ಕಂತೆ ಎನ್ನುವಂಥದ್ದು. ಇದು ಭಾರತದ ಕಾಲ ವಿಂಗಡಣೆಯ ಆಧಾರಗಳಲ್ಲಿ ಬರುವಂಥ ವಿಚಾರ ಆಗಿದೆ. ಭಾರತ ಇತಿಹಾಸ ಪೂರ್ವ ಸಾಂಸ್ಕೃತಿಯ ಕಾಲ ವಿಂಗಡಣೆ ಎನ್ನುವಂಥದ್ದು ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಅಥವಾ ಮಧ್ಯಶಿಲಾಯುಗ, ನಿಯೋಲಿಥಿಕ್ ಅಥವಾ ಹೊಸ ಶಿಲಾಯುಗ, ಚಾಕ್ಲೋಲಿಥಿಕ್ ಅಥವಾ ತಾಮ್ರ ಶಿಲಾಯುಗ. ಈ ರೀತಿಯಾಗಿ ನಾವು ಎಲ್ಲವನ್ನು ಕೂಡ ಮುಖ್ಯ ವಿಚಾರಗಳನ್ನೆಲ್ಲ ನೋಡ್ತಾ ಹೋಗುವ. ಕಬ್ಬಿಣದ ಯುಗ ಎನ್ನುವಂಥದ್ದು ಬಂದಿರುವಂಥದ್ದು ಇಲ್ಲಿ ಕಬ್ಬಿಣದ ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದ್ದನ್ನು ನಾವು ಕಬ್ಬಿಣದ ಯುಗ ಅಂತ ಹೇಳ್ತೇವೆ. ಅದನ್ನು ಕ್ರಿಸ್ತಪೂರ್ವ 1000ರಿಂದ 500ರ ನಡುವೆ ಈ ಕಬ್ಬಿಣವನ್ನು ಬಳಸ್ತಾ ಇದ್ರು. ಎಲ್ಲೆಲ್ಲ ಬಳಸ್ತಾ ಇದ್ರು? ಒಂದು ಗಂಗಾ ನದಿ ಕಣಿವೆಯ ಮೇಲ್ಭಾಗದಲ್ಲಿ, ಗಂಗಾ ನದಿಯ ಕಣಿವೆಯ ಮೇಲ್ಭಾಗದಲ್ಲಿ ಕಬ್ಬಿಣವನ್ನು ಬಳಸ್ತಾ ಇದ್ರು. ಮಾಳ್ವ ಪ್ರಸ್ಥಭೂಮಿಯಲ್ಲಿ ಬಳಸ್ತಾ ಇದ್ರು. ತಪತಿ ಕಣಿವೆಯಲ್ಲಿ ಬಳಸ್ತಾ ಇದ್ರು. ಅದನ್ನು ನೆನ್ಪಿಟ್ಕೊಳ್ಳಿ. ಗಂಗಾ ನದಿಯ ಮೇಲೆ, ಮಾಳ್ವ ಪ್ರಸ್ಥಭೂಮಿಯಲ್ಲಿ, ತಪದಿ ನದಿ ಹತ್ರ, ದಕ್ಷಿಣ ಮತ್ತು ಕೇಂದ್ರ ಭಾರತದ ಹಲವು ಪ್ರದೇಶದಲ್ಲಿ, ಬಲೂಚಿಸ್ತಾನದ ಬಯಲಿನಲ್ಲಿ, ಮಧ್ಯ ಮತ್ತು ಗಂಗಾ ನದಿ ಕಣಿವೆಯ ಕೆಳಭಾಗದಲ್ಲಿ, ಗಂಗಾ ನದಿಯ ಕಣಿವೆಯ ದಂಡೆಯಲ್ಲಿ ಕೂಡ ಇದೆ, ಹಾಗೆಯೇ ಕಣಿವೆಯ ಕೆಳಗೆ ಕೂಡ ಇದೆ. ವಾಯುವ್ಯ ಭಾಗದಲ್ಲೂ ಕೂಡ ಕಬ್ಬಿಣವನ್ನು ಬಳಸ್ತಾ ಇದ್ರು. ಕಬ್ಬಿಣವನ್ನು ಹೇಗೆ ಬಳಸ್ತಾ ಇದ್ರು? ಕೆಲವೊಂದು ಸಮಯದಲ್ಲಿ ಬಣ್ಣ ಹಾಕಿ ಬಳಸ್ತಾ ಇದ್ರು. ಬಣ್ಣ ಹಾಕಿದ ಕಬ್ಬಿಣದ ಬೂದು ಬಣ್ಣದ ಪಾತ್ರೆಗಳು ಕಂಡು ಬರ್ತದೆ. ಬಣ್ಣ ಹಾಕಿರುವಂತಹ ಕಬ್ಬಿಣದ ಬೂದು ಬಣ್ಣದ ಪಾತ್ರೆ ಮೊದಲಿಗೆ ಅದನ್ನು ಉಪಯೋಗಿಸ್ತಾ ಇದ್ರು. ನಂತರ ಸ್ವಲ್ಪ ಉಪಯೋಗ ಮಾಡಿ ಅದರಲ್ಲಿ ಬದಲಾವಣೆಯನ್ನು ತರ್ತಾ ಹೋದರು. ಆ ಕಾಲದಲ್ಲಿ ಕಪ್ಪು ಬಣ್ಣದ ಮೆರುಗನ್ನು ಕೂಡ ನೀಡ್ತಾ ಇದ್ರು. ಆ ಕಬ್ಬಿಣದ ಪಾತ್ರಕ್ಕೆ ಕಪ್ಪು ಕೊಡುವಂಥದ್ದು ಅಥವಾ ಬಣ್ಣವನ್ನು ಬದಲಾವಣೆ ಮಾಡುವಂಥದ್ದು, ಈ ರೀತಿಯಾಗಿ ಮಾಡಿ ಬಣ್ಣ ಬದಲಾವಣೆಯನ್ನು ಕೂಡ ಮಾಡ್ತಾ ಇದ್ರು. ಗಂಗಾ ನದಿಯ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ, ಸಿಂಧೂ ಗಂಗಾ ನದಿಯ ಕಣಿವೆಯ ಮಧ್ಯಭಾಗದಲ್ಲಿ ಈ ಕಬ್ಬಿಣದ ಸುಳಿಯು ಕಂಡು ಬರ್ತದೆ ನಮಗೆ. ನಂತರ ಅದನ್ನು ಬಳಸ್ತಾರೆ ಬೇರೆ ಬೇರೆ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ಕಬ್ಬಿಣದ ಉಪಯೋಗ ಹೆಚ್ಚು ಕಂಡು ಬರ್ತಾ ಹೋಗ್ತದೆ. ಹೊಸ ಶಿಲಾಯುಗದ ಕಾಲವನ್ನು ಬದಲು ಕೂಡ ಮಾಡಿರ್ತದೆ. ಆ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಅನೇಕ ಕಬ್ಬಿಣದ ಉಪಕರಣಗಳೇ ನಮಗೆ ಅದು ಆಧಾರ. ನಮಗೆ ಹೇಗೆ ಗೊತ್ತಾಯಿತು? ಎಷ್ಟೋ ಶತಮಾನಗಳ ಹಿಂದೆ ಕಬ್ಬಿಣ ಬಳಸ್ತಾ ಇದ್ರು, ಲೋಹ ಬಳಸ್ತಾ ಇದ್ರು ಅಂತ ಹೇಗೆ ಗೊತ್ತಾಯಿತು ಅಂದರೆ ಅಂದಿನ ಪಾತ್ರಗಳೆಲ್ಲ ನಮಗೆ ಸಿಕ್ಕಿದೆ. ಆ ಪಾತ್ರಗಳಿಂದಾಗಿ ನಮಗೆ ಗೊತ್ತಾಗಿರುವಂಥದ್ದು. ಬೇರೆ ಬೇರೆ ಚಿಕ್ಕ ಪಾತ್ರಗಳು ಕೆಲವು ಗುಹೆಗಳಲ್ಲೆಲ್ಲ ಇತ್ತು, ಕೆಲವು ಮಣ್ಣಿನ ಅಡಿಗೆಲ್ಲ ಸಿಕ್ಕಿರ್ತದೆ. ಚಿಕ್ಕ ಕಬ್ಬಿಣದ ಪಾತ್ರಗಳು, ದೊಡ್ಡ ಪಾತ್ರಗಳು, ಆ ಒಂದು ಕಬ್ಬಿಣಕ್ಕೆ ಬಣ್ಣ ಕೊಟ್ಟಿರುವಂಥದ್ದು ಅದೆಲ್ಲ ಏನಾಗಿರುವುದಿಲ್ಲ, ಅದು ಏನಾಗಿರಲಿಲ್ಲ, ಅದೆಲ್ಲ ನಮಗೆ ಆಧಾರವಾಗಿ ಸಿಕ್ಕಿತು. ಅದನ್ನೇ ನಾವು ಕಬ್ಬಿಣದ ಯುಗ ಅಂತ ಕರೆದಿದ್ದೆವು. ಅದು ಯಾವ ರೀತಿ ನೋಡೋದು, ಇದು ಎಷ್ಟು ವರ್ಷದ ಹಿಂದೆ ಆಗಿರ್ಬೋದು ಎನ್ನುವಂತಹ ಒಂದು ವಿಚಾರ ಹೇಗೆ ಬರ್ತದೆ ಅಂತ ಹೇಳಿದರೆ, ಅದನ್ನು ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರ ಒಂದು ಮಣ್ಣಿರ್ಬೋದು, ಅದರಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಪರೀಕ್ಷೆಗೆ ತಕ್ಕೊಂಡು ಹೋಗಿ ವಿಜ್ಞಾನ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ನೋಡ್ತಾರೆ. ಇದಿಷ್ಟೊಂದು ವರ್ಷದ ಹಿಂದಿನದು ಅಂತ ಒಂದು ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಗೊತ್ತಾಗುವಂಥದ್ದು. ಇನ್ನು ಬರುವಂಥದ್ದು ಹರಪ್ಪ ಸಂಸ್ಕೃತಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹರಪ್ಪ ಸಂಸ್ಕೃತಿ. ಹರಪ್ಪ ಸಂಸ್ಕೃತಿ ಎನ್ನುವಂಥದ್ದು ಸಿಂಧೂ ನದಿ ಕಣಿವೆಯ ನಾಗರಿಕತೆ. ಹರಪ್ಪ ಸಂಸ್ಕೃತಿ ಅವರ ಸಾಮಾಜಿಕ ಜೀವನ ಓದ್ಕೊಳ್ಬೇಕು, ಆರ್ಥಿಕ ಜೀವನ ಓದ್ಕೊಳ್ಬೇಕು, ಧಾರ್ಮಿಕ ಜೀವನ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಇದರಲ್ಲಿ ನಾವು ನೋಡೋದಾದರೆ ಯಾವುದು ಬಂದಿದೆ, ಹರಪ್ಪ ಸಂಸ್ಕೃತಿಯನ್ನು ನೋಡಿದರೆ ಸಿಂಧೂ ಕಣಿವೆಯ ನಾಗರಿಕತೆಯ ನಗರ ಯೋಜನೆ ಬಂದಿದೆ, ಅಲ್ಲಿ ಕೇಳಿದ್ದಾರೆ. ಆಮೇಲೆ ಇಲ್ಲಿ ಹರಪ್ಪ ಸಂಸ್ಕೃತಿಯನ್ನು ಅವರು ಕೇಳಲಿಲ್ಲ, 2023ರಲ್ಲಿ ಬರಲಿಲ್ಲ. ನಾವು ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ನಾನು ಅದನ್ನು ಗುರುತನ್ನು ಹಾಕ್ಕೊಂಡಿದ್ದೇನೆ. ಅದು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರಿಕೆ 2021ರಿಂದ 21, 22, 23, 24ರ ತನಕ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತು ಹಾಕ್ಕೊಂಡಿದ್ದರಿಂದ ನಮಗೆ ಅಲ್ಲಿ ನಾಗರಿಕತೆ ಯೋಜನೆ 5 ಅಂಕಕ್ಕೆ ಹರಪ್ಪ ಸಂಸ್ಕೃತಿಯ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಪ್ರಾಚೀನ ಭಾರತದ ಇತಿಹಾಸವನ್ನು ನಾವು ಇದನ್ನೇ ಬರಿತಾ ಹೋಗಬೇಕಾಗ್ತದೆ. ಪ್ರಾಚೀನ ಭಾರತದ ಇತಿಹಾಸ ಎಲ್ಲಿದೆ?
ಏನೆಲ್ಲ ಇದೆ, ಪ್ರಾಚೀನ ಭಾರತದಲ್ಲಿ ಹಿಂದೂ ಪರ್ವತ ಶ್ರೇಣಿ ಇತ್ತು, ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ ಇತ್ತು, ಅಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇತ್ತು, ಪೂರ್ವ ಪಶ್ಚಿಮ ಘಟಕಗಳಿದ್ದವು, ಘಟ್ಟಗಳು, ತೀರ ಪ್ರದೇಶಗಳು, ಹವಾಗುಣದ ಲಕ್ಷಣಗಳು. ಅದರೆಲ್ಲ ನಾವು ಭಾರತದ ಇತಿಹಾಸದ ಭೂಗೋಳಶಾಸ್ತ್ರದ ಪ್ರಭಾವ ಎನ್ನುವಂಥಲ್ಲಿ ಬರಿತೇವೆ. ಇತಿಹಾಸದ ಬಗ್ಗೆ ಬರೆದು ಕೂಡ ನಾವು ಅದನ್ನೆಲ್ಲ ಬರಿತಾ ಹೋಗಬೇಕಾಗ್ತದೆ. ಈಗ ನಾವು ಇನ್ನು ಬರುವಂಥದ್ದು ಹರಪ್ಪ ಸಂಸ್ಕೃತಿ ಯೋಜನೆಯ ಬಗ್ಗೆ ಓದ್ಕೊಳ್ತಾ ಹೋಗುವ. ಮುಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ, ಅದರ ವಿವರಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.